ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದೇ ತಿಂಗಳ 18ನೇ ತಾರೀಕಿಗೆ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ಕ್ಕೆ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ಜನ್ಮ ದಿನೋತ್ಸವ ಜೊತೆಗೆ ಭೋವಿ ಜನೋತ್ಸವ. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಹುತೇಕ ಈಗಾಗಲೇ ನಾವು 1.5 ರಿಂದ 2 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇರೋದ್ರಿಂದ ಬಹುತೇಕ 4 ವಿಭಾಗಗಳನ್ನ ಮಾಡಿ ಆಯಾ ವಿಭಾಗಕ್ಕೆ ಮುಖಂಡರುಗಳನ್ನ ಈಗ ಆಲ್ರೆಡಿ ಈ ಪ್ರಚಾರಕ್ಕೆ ಹೋಗಿದ್ದಾರೆ. ಈ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಬಳ್ಳಾರಿಯಿಂದ ಚಾಲು ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಪೂರ್ವಭಾವಿ ಸಭೆಯನ್ನ ಪ್ರಥಮವಾಗಿ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ 11ನೇ ತಾರೀಕಿವರೆಗೆ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ವಿಜಯಪುರ ಜಿಲ್ಲೆ ಕೂಡ ನಾವು ಹೋಗ್ತೇವೆ. ಕಲ್ಯಾಣ ಕರ್ನಾಟಕದಿಂದ ಸುಮಾರು 60 ರಿಂದ 70 ಸಾವಿರ ಜನಸಂಖ್ಯೆ ಕೂಡ ಸೇರ್ತಕ್ಕಂಥ ಸಾಧ್ಯತೆಗಳಿವೆ. ನನ್ನ ಹೆಸರು ಅಶೋಕ್ ಉಮ್ಲೋಟಿ, ಭೋವಿ ಸಮಾಜ ಮುಖಂಡರು, ಸಿಂಧನೂರು, ರಾಯಚೂರು ಜಿಲ್ಲೆ. ಯಾಕಂದ್ರೆ ನನ್ನ ಕಡೆಗೆ ಜನರು ಅವರು ಬಂದಿದ್ದೀರಿ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ನಿಮ್ಮ ನಮ್ಮ ಪ್ರಚಾರ ಆಗಬೇಕು, ನಿಮ್ಮ ಬೇಕಾಗುತ್ತೆ. ಹಂಗಾಗಿ ನಾವು ಕಳೆದ ವರ್ಷ ಇದೇ ಜಯಂತಿ ಉತ್ಸವಕ್ಕೆ 25 ಬಸ್ಸು 40 ಗಾಡಿಗಳು ಹೋಗಿದ್ದೀವಿ. ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತ ನಮ್ಮ ನಿರೀಕ್ಷೆ. ಒಂದು 3,000 ಈ ಸಲ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸಮಾಜದವರು ಮುಖಂಡರು ಭಾಗವಹಿಸಿದ್ದಾರೆ. ಎಲ್ಲರೂ ಸಹಕಾರ ಬೇಕು. ನಮ್ಮ ಹಬ್ಬ ಇದೆ, ನಮ್ಮ ಗುರುಗಳು ಅಂದ್ರೆ ನಮ್ಮ ಸಮಾಜ ಹಬ್ಬ ತಿಳ್ಕೊಂಡು ಭಾವಿಸಿಕೊಂಡು ಎಲ್ಲರ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈಗ ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.